ಸಾಕ್ಬಿಟ್ರೆ ಸತ್ಯಲ್ಲ ಫ್ರೆಂಡ್ಸ್. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ, ಇಂದಿಗೂ ಜೋಳಿಗೆ ತಪ್ಪಿಲ್ಲ, ಜೋಳಿಗೆ ಇದೇನೂ ತಪ್ಪಿಲ್ಲ. ಅರಿವಿನ ಜೋಳಿಗೆ ಹೋಗಿ ಅರಿಯದ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಆ ಜೋಳಿಗೆಯ ಹಿಡಿದು ತಿರುಗಿದೆ ನಿಮ್ಮಂತಹ ಅರುವಿನ ದೊರೆಗಳ ಮನೆಗೆ. ಒಡ್ಡಿದೆ ಬರಿದ ಜೋಳಿಗೆ, ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ. ಆ ಜೋಳಿಗೆಯ ಹೊಲೆಯಲು ಸುಜ್ಞಾನದ ಸೂಜಿಯನ್ನ, ಸುಬುದ್ಧಿಯ ದಾರವನ್ನ ನೀಡೆಂದಾತ ಸ್ವತಂತ್ರ ಧೀರ ಸಿದ್ದೇಶ್ವರ. ಸದಾಕಾಲ ನಿತ್ಯ ಸ್ಮರಣೀಯರಾಗಿರ್ತಕ್ಕಂತಹ 12ನೇ ಶತಮಾನದ ಎಲ್ಲ ಪುಣ್ಯ ಪುರುಷರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ಈ ಭಾಗದ ಆಶ್ರಯ ಅಣ್ಣ ಅರಿವು ಕ್ರಾಂತಿಗೆ ಅಣಿಯಾದ ಪುಣ್ಯ ಪುರುಷರು, ಕಲ್ಲು ಕಂಟಿ ದೇವರೆಂದು ಪೂಜಿಸುವ ಭಕ್ತಂಗಳಿಗೆ ಮಾತನಾಡುವ ದೇವರುಗಳನ್ನ ಸೃಷ್ಟಿ ಮಾಡಿ ನೀಡಿದ ತಮ್ಮೆಲ್ಲರ ಆರಾಧ್ಯ ಶಕ್ತಿ ಬಾಳ ಬೆಳಗು ಅಪ್ಪ ಹಾನಗಲ ಕುಮಾರ ಮಹಾಶಿವಯೋಗಿಗಳವರ ಕರ್ತೃ ಸಮಾಧಿಗೆ ಅನಂತ ಭಕ್ತಿಯ ದಂಡವತ್ತ ಪ್ರಣಾಮಗಳನ್ನು ಹೇಳಿ, ಇಂದಿನ ದಿನ 76ನೇಯ ಪ್ರಜಾರಾಜ್ಯೋತ್ಸವವನ್ನು ನಾವು ನೀವೆಲ್ಲರೂ ಸಹಿತ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟು ಭಾರತವನ್ನು ಭದ್ರ ಬುನಾದಿಯನ್ನಾಗಿ ನಿರ್ಮಾಣ ಮಾಡಿ ಸ್ವತಂತ್ರಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯ ಪುಣ್ಯ ಪುರುಷರನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ಈ ವೇದಿಕೆ ಮೇಲೆ ಪಾಲ್ಗೊಂಡಿರ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಎಲ್ಲ SDMCಯ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ, ಶಾಲಾ ಶಿಕ್ಷಕರಲ್ಲಿ, ಶಿಕ್ಷಕಿಯರಲ್ಲಿ ಹಾಗೂ ಎಲ್ಲ ಸದ್ಭಕ್ತರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಏಕಂದಾಶ್ ಏ ಪುಟ್ಟು, ಏ ರಮೇಶ, ಈ ನೋಡಪ್ಪ, ನಿನಗೆ ಚಾಕ್ಲೇಟ್ ತಂದಿನ ಕೊಡ್ತೀವಿ, ಸುಮ್ಮನೆ ಕೂತ್ಕೋ, ಆಮೇಲೆ ಕೊಡ್ತೀವಿ. ಸುಮ್ಮನೆ ಕುಂತವ್ರಿಗೆ ಅಷ್ಟೇ ಕೊಡ್ತೀವಿ, ನೀವು ಮಾತಾಡಿದ್ರೆ ಯಾರಿಗೂ ಕೊಡಲ್ಲ. ನಿಮಗೆ ಪ್ರೈಸ್ ಕೊಟ್ಟ ಗದ್ದಲ ಮಾಡೀವಿ ನಾವು, ಅದು ನೋಡ್ಕೊಂತ ಕುಂದ್ರಾಕತ್ತೀರಿ ನಾವು. ಬಹಳ ಖುಷಿ. ಬಹುಶಃ 2022ನೇ ಇಸ್ವಿಗೆ ನಾನು ಬಂದಿದ್ದೆ ಜನವರಿ 26ರಂದು. ಪುನಃ ಮತ್ತೆ 3 ವರ್ಷದ ನಂತರದಲ್ಲಿ ಬಹುಶಃ ಈ ವೇದಿಕೆ ಅವತ್ತು 2022ಕ್ಕೆ ಉದ್ಘಾಟನೆ ಆಗಿತ್ತು. ನಾವು ಬಂದಂತಹ ಸಂದರ್ಭದಲ್ಲೇ ಈ ವೇದಿಕೆ ಉದ್ಘಾಟನೆ ಮಾಡಿಲ್ಲ, ನಾವು ಬಂದಂತಹ ಸಂದರ್ಭದಲ್ಲಿ ಉದ್ಘಾಟನೆಯಾಗಿತ್ತು. ನಾನು ಅಂದ್ರೆ ಅಹಂಕಾರ ಅನಿಸುತ್ತೆ, ನಾವು ಅಂದ್ರೆ ಮಮಕಾರ ಅನಿಸುತ್ತೆ. ಕುಮಾರ ಮಹಾಶಿವಗಳ ತತ್ವ ಸಿದ್ಧಾಂತ ಏನು ಅಂತಂದ್ರೆ, ನಾನು ಅಂತ ಹೋದ್ರೆ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನಾವು ಅಂತ ಹೋದ್ರೆ ಮಾತ್ರ ಈ ಸಮಾಜದಲ್ಲಿ ಬೆಳೀತಾರೆ ಅನ್ನುವಂಥದ್ದು ಕುಮಾರ ಮಹಾಶಿವಗಳವರ ತತ್ವ ಸಿದ್ಧಾಂತ. ಹಾಗಾಗಿ ಅಂದಿನ ದಿನ ಪರಮಾರಾಧ್ಯ ಗುರುಗಳಾಗಿರ್ತಕ್ಕಂತಹ ಕುಮಾರ ಮಹಾಶಿವಗಳವರು ವೇದಿಕೆ ಅಂತ ತಿಳ್ಕೊಂಡು ಬಹುಶಃ ಅದೇ ಇರ್ಬೇಕು ಹೆಸರು, ಹೌದಲ್ಲ? ಕುಮಾರೇಶ್ವರ ವೇದಿಕೆ ಅಂತಾನೆ ಇದೆ. ಅವತ್ತು ಸಹಿತ ಆ ಹೆಸರನ್ನ ಇಟ್ಕೊಂಡು ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿದ್ರಿ. ಕುಮಾರೇಶ ಅನ್ನುವಂತಹ ನಾಮ ಬಹುಶಃ
ಈ 26 ಬಗ್ಗೆ ವಿಶೇಷ ಹೇಳ್ಬೇಕು ಅಂತಂದ್ರೆ ಮುಂದೆ ನಾನು ಹೇಳ್ತೇನೆ, ಸ್ವಲ್ಪ ವಿಷಯ ಹೇಳ್ಕೊಂತ ಬರ್ತೇನೆ. ಅಲ್ಲಿಂದ ಎಷ್ಟು ದೂರ ಬಂದಿನಿ ನಿಮ್ಮ ಸಲುವಾಗಿ ಅಂದ್ರೆ 500 ಕಿಲೋಮೀಟರ್ ಚಿಲ್ರ ನಿಮ್ಮ ಊರಿಗೆ ಬಂದಿನ. ಈಗ ಪುನಃ ಹೊರಡಬೇಕು ಮತ್ತೆ 500 ಕಿಲೋಮೀಟರ್. ಬೀದರ್ ಅಂದ್ರೆ ಕರ್ನಾಟಕದ ಕಿರೀಟ ಅಂತ ಕರೀತಾರೆ. ಯಾವ ಜಿಲ್ಲೆಗೆ ಗೊತ್ತಾ? ಬೀದರ್. ಗೊತ್ತಾ? ಗೊತ್ತಿಲ್ವಾ? ಹೇಳಿಲ್ವಾ ಸ್ಕೂಲ್ನಲ್ಲಿ? ನೋ ಬೀದರ್ ಕರ್ನಾಟಕದ ಕಿರೀಟ ಅಂತ ಇದಕ್ಕೆ ಕರೀತಾರೆ. ಅಂದ್ರೆ ಬೀದರ್ಕ್ಕೆ ಕರೀತಾರೆ. ನಮ್ಮ ಕರ್ನಾಟಕದ ಕೊನೆಯ ಜಿಲ್ಲೆ ಅದು. ಆ ಜಿಲ್ಲೆಯಿಂದ ಈ ಮಧ್ಯದವರೆಗೆ ನಾನು ಬಂದಿದ್ದೇನೆ. ಕಾರಣ ಬೇರೆ ಊರನವ್ರು ಕರೆದ್ರೆ ಏನು ನಿಜ ಬರ್ತಿರ್ಲಿಲ್ಲ. ಯಾವ ಕಾರಣಕ್ಕಾಗಿ ಬಂದೀನಿ ಅಂತಂದ್ರೆ ಕುಮಾರೇಶನ ಜೀವಾಳ ಈ ಊರಲ್ಲಿದೆ ಅಂತ ನಾನು ಬಂದಿದ್ದೇನೆ. ಹೊರತಾಗಿಲ್ಲ ಅಂದ್ರೆ ಶಕ್ಯತಾ ನಿಮ್ಮ ಊರಿಗೆ ನಾವು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಅಷ್ಟು ದೂರಿಂದ ನಿದ್ಗೆಟ್ಟು ರಾತ್ರಿ 12ಕ್ಕೆ ಬಂದು 1ಕ್ಕೆ ಮಕ್ಕೊಂಡು ಮತ್ತೆ 5ಕ್ಕೆ ಇದ್ದೀವಿ ನಾವು. ಅಂದ್ರೆ ಸಮಾಜ ಎಂದು ಪೂಜಿಸಿದ ಪರಮಾರಾಧ್ಯ ಗುರುಗಳವರ ಪುಣ್ಯಭೂಮಿಯ ಅವ್ರ ಜೀವಾಳವೆ ಅಂತ ತಾವೆಲ್ಲರೂ ಬದುಕ್ತಾ ಇದ್ದೀರಿ. ಅದನ್ನ ಸುಮ್ ಬಿಡೋತಮ್ಮ, ಅಡ್ಡಾಡ್ಲವ, ನೀ ಏನ್ ತಲೆ ಕಟ್ಸ್ಕೊಬೇಡ, ನೀ ಜಗ್ಗಿ ಅವ್ನ ಬಾಯಿ ಮಾಡ್ಸಕ ಇದ ಗದ್ಲಾಯ್ತು. ಒಂದ್ ತಹ ಮಾತಾಡೋದಲ್ಲ ಇನ್ನೊಂದು ಕೆಡಿಸ್ತಂತ ಹಂಗ್ ಮಾಡ್ತಾರ. ಇಲ್ಲ ಇರ್ಲಿ ಪರವಾಗಿಲ್ಲ. ಕಂದಮ್ಮಗಳು ಮಾತನಾಡ್ತವೆ, ಅವ್ರು ಮಾತನಾಡೋದ್ರ ಹವ್ಯಾಸ. ಪಾಪ ಅವಕ್ಕೆ ಗೊತ್ತಿಲ್ಲ ಬದುಕಿನ ಬಗ್ಗೆ ಅರ್ಥ ಗೊತ್ತಿಲ್ಲ, ಬದುಕು ಅಂದ್ರೆ ಗೊತ್ತಿಲ್ಲ. ಆದ್ರೆ ಬದುಕಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರೆಲ್ಲ ಹೊರಡ್ತಾ ಇದ್ದಾರೆ. ಅವರೆಲ್ಲರೂ ಮಾತನಾಡ್ತಾರೆ. ಅದು ಸುಮ್ಮನೆ ಕುತ್ಕೊಳ್ಳುವಂಥದ್ದು ಒಂದು ನಮ್ದು ಪದ್ಧತಿ. ಸುಮ್ಮನೆ ಕುತ್ಕೊಳ್ಬೇಕು. ಇದು ಎಲ್ಲಾ ಸಮಯದಲ್ಲಿ ನಾವು ಮಾತನಾಡುತ್ತೇವೆ. ಆದ್ರೆ ಗುರುವಿನ ಮುಂದೆ ಬಂದಾಗ ಮಾತನಾಡಬಾರ್ದಂತೆ, ಗುರುವಿನ ಮಾತುಗಳನ್ನು ಕೇಳ್ಬೇಕಂತ. ಯಾಕೆ ಗುರುವಿನ ಮಾತುಗಳನ್ನ ಕೇಳಬೇಕು? ಸುಮ್ಮನೆ ಮಾತನಾಡಿದ್ರೆ ಜೀವನ ಏನಾಗ್ತದೆ? ಈಗ ಬಹಳ ಜನ ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತಾರ. ಏನ್ ಮಾತಾಡ್ತಿರ್ತಾರ? ಅವ್ರ ಮನೆ ಸುದ್ದಿ ಮಾತಾಡ್ತಿರ್ತಾರೋ ಬೇರೆ ಮನೆ ಸುದ್ದಿ ಮಾತಾಡ್ತಿರ್ತಾರೋ? ಎಷ್ಟು ಚಂದ ಹೇಳಕತ್ರಿ, ನೀವು ಮಾತಾಡಿ ಬಂದಿರಿ ಅಂತಿಲ್ಲಿ. ನೀವು ಹಗರಿರೋದಿಲ್ಲ. ನೀವು ಆ ಸುದ್ದಿ ಎಲ್ಲ ನಿಮ್ಮ ಮನೆ ಸುದ್ದಿ ಬಿಟ್ಟಿರ್ತೀರಿ, ಮತ್ತೊಬ್ಬ ಬಾಜು ಮನೆ ಸುದ್ದಿ ತೆಗೆದಿರ್ತೀರಿ. ನಿಮ್ 4 ಜನರಿಗೆ ಗೊತ್ತಿಲ್ಲ. ಅದ್ರಾಗ ಒಬ್ಬರು ಯಾವ ಹಾಕಿರಿ ಎದ್ದು ಹೋದ್ಲಂದ್ರೆ ಹಾಕಿದ್ದು ನಿಮ್ 3 ಜನ ಕುಂತು ಮಾತಾಡ್ತಾರೆ. ನಿಮಗದು ಗೊತ್ತಿಲ್ಲ. ನೀವು ತಿಳ್ಕೊಂಡ್ರಿ ನಾವು ಬಾಜು ಮನೆಕಿಂದ ಆಟ ಮಾತಾಡಕತ್ತೀನಿ ಅಂತ ನೀವು ತಿಳ್ಕೊಂಡ್ರಿ. ಅವ್ರು ನಿಮ್ದು ಮಾತಾಡ್ತಾರ, ನೀವು ಎದ್ದು ಹೋದ್ರಿಂದ. ಆ ಮಾತುಗಳಿಂದ ಏನು ಲಾಭ ಇಲ್ಲ. ಆ ಮಾತುಗಳಿಂದ ನಮಗೇನು ಫಾಯ್ದಾ ಇಲ್ಲ. ಗುರುವಿನ ಮಾತಿನಿಂದ ನಮ್ಮ ಬದುಕು ಪಾವನ ಆಗ್ತದೆ. ಹಿಂಗ 3 ಜನ ಹುಡುಗರು ಕಟ್ಟಿ ಮೇಲೆ ಕುಂತ ಮಾತಾಡಕತ್ತಿದ್ದಾರೆ. ಸುಮ್ಮನೆ ಮಾತಾಡೋದು. ಅವ ಅಂದ ಉಣ್ಣೆ ಕುಂತ, ದೋಸ್ತ ಅಂದ, ಏನಪ್ಪ ದೋಸ್ತ, ನಮ್ಮ ಅಜ್ಜ ಆವಾಗ ಹೊಲದಾಗ ಗೆಣಸು ಅಂದ್ರೆ ಗೊತ್ತಾಗತ್ತಿಲ್ಲ ನಿಮಗೆ? ಇಲ್ಲಿ ಬೆಳಿತಾರ? ಸಿಗ್ತದಲ್ಲ? ಅವ ಅಂದ, ದೋಸ್ತ ನಮ್ಮ ಅಜ್ಜ ಆವಾಗ ಗೆಣಸು ಬೆಳೆದಿದ್ದ. ಹೌದು, ಮತ್ತೆ ಎಲ್ಲರೂ ಬೆಳಿತಾರೆ. ಎಲ್ಲರೂ ಬೆಳಿತಾರೆ ಕರೆ, ನಮ್ಮ ಅಜ್ಜ ವಿಶೇಷ ಬೆಳೆದಿದ್ದ ಅಂದ ಈ ಮಗ. ಏನು ಅಂತ, ನಮ್ಮ ಅಜ್ಜ ಹೊಲದಾಗ ಗೆಣಸು ಬೆಳೆದಿದ್ದ. ಎಂತಹ ದೊಡ್ಡ ಗೆಣಸು ಬೆಳೆದಿದ್ದ ಅಂದ್ರೆ 1 ಲಾರ್ಯಾಗ ಒಂದಾಗ ಗೆಣಸು ಎಡ್ಸಿತ್ತಂತ. ಅಂತ ದೊಡ್ಡ ಗೆಣಸು ಬೆಳೆದಿದ್ದ ಅಂದ ಈ ಮಗ. ಅಂತ ಗೆಣಸು ಬೆಳ್ಯಾಕರೆ ಸಾಧ್ಯನ? ಹೊಲ ಎಂತದ್ದಿರ್ಬೇಕು, ಬೆಳೆದವರೇ ಅಂತ ಇರ್ಬೇಕು. ಇವ 2ನೇ ಕುಂತ ಬಂದ, ಅವ್ರ ಅಜ್ಜ ಹಂಗ್ ಮಾಡ್ಯಾನಂದ್ರ ಅವ್ರ ಅಜ್ಜನ್ಕಿಂತ ನಮ್ಮ ಅಜ್ಜಂದ ಹೈಲೈಟ್ ಮಾಡ್ಬೇಕು ಅಂದಿವ ಮನಸ್ಸಿನ. ದೋಸ್ತ ಅಂದ, ಏನು ನಿಮ್ಮ ಅಜ್ಜ ಲಾರಿಯಾಗ್ಬಿಟ್ಟು ಗೆಣಸು ಬೆಳೆದಾನ, ನಾ ಒಪ್ಕೊಂತೀನಿ. ನಮ್ಮ ಅಜ್ಜ ಅಂತ ಸಾಧನೆ ಮಾಡಿದ್ದ ಅಂದ್ರ ನಮ್ಮ ಅಜ್ಜ ಬಾವಿ ಒಳಗೆ ಜಿಗಿದು ಸಮುದ್ರದಾಗ ಅಷ್ಟು ಹೊರಗೆ ಬರ್ತಿದ್ದ ಅಂದಂತ ಈ ಮಗ. ಏನು ಸುರಂಗ ಮಾರ್ಗ ಮಾಡಿದ್ನ ಅವ್ರ ಅಜ್ಜ ಬಾವಿಯಿಂದ ಸಮುದ್ರ? ಇವ್ರಿಬ್ಬರದ್ದು ಕೇಳಿ 3ನೇದು ಸುಮ್ಕೊಂಡ್ರು ಬೇಡ. ಇವ ಅಂದ, ಇವ್ರಿಬ್ರು ದಿನಕ್ಕಿಂತ ನಮ್ಮ ಅಜ್ಜಂದ ಹೈಲೈಟ್ ಮಾಡ್ಬೇಕು. ಅವ ಅಂದ, ದೋಸ್ತ ನಿಮ್ಮ ಅಜ್ಜ ಗೆಣಸು ಬೆಳೆದಾನ, ಲಾರಿ ಆಗೋಟ್ಟು ನಾವು ಒಪ್ಕೊಂತೀನಿ. ದೋಸ್ತ ನಿಮ್ಮ ಅಜ್ಜ ಬಾವಿ ಒಳಗೆ ಜಿಗಿದು ಸಮುದ್ರದಾಗ ಎದ್ದಾನ, ನಾ ಒಪ್ಕೊಂತೀನಿ. ನಮ್ಮ ಅಜ್ಜ ಅಂತ ಸಾಧನೆ ಮಾಡಿದ್ದ ಅಂದ್ರ ನಮ್ಮ ಅಜ್ಜ ನೀರಿನ ಟ್ಯಾಂಕ್ದಾಗ ಜಿಗಿದು ನಳದಾಗ ಹಾಸಿ ಹೊರಗೆ ಬರ್ತಿದ್ದ ಅಂದಂತ ಈ ಮಗ. ಸುಮ್ಮ ಮಾತಾಡೋದಂತಲ್ಲ, ಲಾಭಗಳಿಲ್ಲ. ಗುರುವಿನ ಮಾತುಗಳಿಂದ ಈ ಬದುಕು ಪರಿವರ್ತನೆ ಆಗ್ತದೆ ಹೊರತಾಗಿ ನರರ ಮಾತುಗಳಿಂದ ಬದುಕು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಜಗುಣರು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಈ ನರಮನುಷ್ಯರು ನನ್ನಾದಿಯಾಗಿ